ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇದೇನಪ್ಪ ಯಾವಾಗಲೂ ಸ್ಟುಡಿಯೋಲಿ ವಿಡಿಯೋ ಮಾಡ್ತಿದ್ದವರು ಇವತ್ತು ಸ್ಟುಡಿಯೋಯಿಂದ ಆಚೆ ಬಂದಿದ್ದಾರೆ ಅಂದ್ಕೊಂಡಿದ್ರೆ ಹೌದು, ಇವತ್ತು ನಾವು ಔಟ್ಡೋರ್ ಸೀರೀಸ್ನ ಶೂಟ್ ಮಾಡ್ತಾ ಇದ್ವಿ. ಹಾಗೆ ಔಟ್ಡೋರಲ್ಲೇ ಒಂದು ಫುಡ್ ಕುಕ್ ಮಾಡೋಣ ಅಂತ ಬಂದ್ವಿ. ಔಟ್ಡೋರಲ್ಲಿ ಸ್ಟವ್ ಇಲ್ಲ, ಏನಿಲ್ಲ, ಏನು ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಹೌದು, ಇದು ಕುಕಿಂಗ್ ವಿತೌಟ್ ಫೈರೇ. ಫೈರ್ ಇಲ್ದಿರಾನೆ ಒಂದು ಒಳ್ಳೆ ಸ್ವೀಟ್ ಮಾಡೋಣ. ಬನ್ನಿ ವಿಡಿಯೋ ಒಳಗೋಣ. ಸೊ ಈಗ ನಾವು ನಮ್ಮ ಅಡುಗೆ ಒಳಗಡೆ ಹೋಗೋಣ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಗೋಡಂಬಿ ಆ್ಯಂಡ್ ಇಲ್ಲಿ ಪನ್ನೀರ್ ಇದೆ, ಪನ್ನೀರ್ ಜೊತೆಗೆ ಶುಗರ್, ನಾವಿಲ್ಲಿ ಸುಮಾರು ಒಂದು ಅರ್ಧ ಕಪ್ಪಷ್ಟು ಶುಗರ್ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಕ್ಲೀನಾಗಿ ಒಂದು ಡೋ ರೇಂಜ್ಗೆ ರುಬ್ಕೊಂಬರೋಣ. ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕಿದ್ರೆ ಇನ್ನೂ ಕ್ಲೀನಾಗಿ ಬರುತ್ತೆ. ಮಿಲ್ಕ್ ಪೌಡ್ರ್ ಆಪ್ಷನಲ್ಲು, ನಿಮಗೆ ಬೇಕಾ ನೀವು ಹಾಕ್ಕೊಳ್ಳಿ. ಸೊ ಈಗ ನಾವು ಮಿಕ್ಸಿಗೆ ಹಾಕಿರೋಂಥ ಅಷ್ಟು ವಿಷಯನೂ ರುಬ್ಕೊಂಬರೋದಕ್ಕೆ ಹೋಗಿದೆ. ಅಷ್ಟರಲ್ಲಿ ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟಿಗೆ ಜಂಪ್ ಆಗೋಣ. ಸೊ ಇವತ್ತಿನ ಸ್ಪೈಸಿ ಸಮಾಚಾರದಲ್ಲಿ ನಾವು ಒಂದು ಹಾಂಟೆಡ್ ಪ್ಲೇಸ್ ಬಗ್ಗೆ ತಿಳಿತಾ ಹೋಗೋಣ. ಇವತ್ತಿನ ಕತೆ ಶುರು ಆಗೋದು 1988ರಲ್ಲಿ. ಇದು ಎಲ್ಲಿ ನಡೀತಾ ಇದೆ ಕತೆ ಅಂದರೆ ಜೋಧ್ಪುರ್ ಹೈವೇನಲ್ಲಿ. ಓಂ ಸಿಂಗ್ ರಾಥೋರ್ ಅನ್ನೋರು ಅವರ ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಬೈಕ್ನಲ್ಲಿ ಆ ಹೈವೇ ಮೇಲೆ ಹೋಗ್ತಾ ಇರ್ತಾರೆ. ಆ ಹೈವೇ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅಲ್ಲೇ ಸ್ಪಾಟ್ ಡೆತ್ ಆಗ್ತಾರೆ. ಸೊ ಹಿಂಗೆ ಸ್ಪಾಟ್ ಡೆತ್ ಆಗಿದೆ ಅಂದ್ಬಿಟ್ಟು ಪೊಲೀಸವ್ರು ಬಂದು ಇನ್ವೆಸ್ಟಿಗೇಟ್ ಮಾಡಿ ಆ ಬೈಕ್ನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗ್ತಾರೆ. ಆದರೆ ಅಲ್ಲಿ ಏನು ಮಿಸ್ಟೀರಿಯಸ್ ಆಗಿ ನಡೀತು ಅಂದರೆ, ಆ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗಿದ್ದ ಬೈಕು ತಿರ್ಗಾ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಬಂದು ನಿಂತಿತ್ತು. ಸೊ ಹೀಗೆ ಒಂದಷ್ಟು ಜನ ಒಂದಷ್ಟು ಸತಿ ಟ್ರೈ ಮಾಡಿದ್ರು. ಆ ಬೈಕ್ನ ಎಲ್ಲೇ ತೊಗೊಂಡೋದ್ರೂ ಅದು ವಾಪಸ್ ಆ ಆಕ್ಸಿಡೆಂಟ್ ಎಲ್ಲಾಗಿತ್ತು ಆ ಜಾಗಕ್ಕೆ ಬಂದು ನಿಲ್ತಿತ್ತು. ಸೊ ಇನ್ನೊಂದು, ಅಲ್ಲಿನ ಲೋಕಲೈಟ್ಸ್ ಏನು ಹೇಳ್ತಾರೆ ಅಂದರೆ, ಅಲ್ಲಿನ ಜನಕ್ಕೆ ಅವಾಗವಾಗ ಅಲ್ಲಿ ಬುಲೆಟ್ ಓಡಾಡೋ ಸೌಂಡು ಕೇಳಿಸ್ತಾ ಇತ್ತಂತೆ. ಕಾಲಕ್ರಮೇಣ ಇದೇ ಹೋಗ್ತಾ ಹೋಗ್ತಾ ಅಲ್ಲಿ ಬುಲೆಟ್ ಬಾಬಾ ಟೆಂಪಲ್ ಅಥವಾ ಬೈಕ್ ಟೆಂಪಲ್ ಅಂತ ಫೇಮಸ್ ಆಗಿದೆ. ಸೊ ಈಗ ಇಲ್ಲಿ ನಮ್ಮ ಹತ್ರ ಹಾಲಿನ ಕೆನೆ ಇದೆ. ಅಂದರೆ ನೀವು ಮನೇಲಿ ಹಾಲು ಕಾಯಿಸ್ಕೊಂಡಿರ್ತೀರಲ್ಲ, ಹಾಲು ಕಾಯಿಸಿ ಅದು ತಣ್ಣಗಾದ್ಮೇಲೆ ಮೇಲ್ಗಡೆ ಕೆನೆ ಫಾರ್ಮ್ ಆಗಿರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ತೊಗೊಂಡು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಜೊತೆಗೆ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಸ್ವೀಟ್ನೆಸ್ಗೆ ಶುಗರ್ ಹಾಕ್ತಾ ಇದ್ದೀನಿ. ನೀವು ಶುಗರ್ನ ಸ್ಕಿಪ್ ಮಾಡ್ತೀರಾ ಅಂದರೆ ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ಕೊಬೋದು. ಸೊ ಈಗ ಇಲ್ಲಿ ನಾವು ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬ್ರೆಡ್ ಸ್ಲೈಸು. ಬ್ರೆಡ್ ಸ್ಲೈಸ್ನಲ್ಲಿ ಆ ಸೈಡ್ಸಲ್ಲಿ ಬ್ರೌನ್ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಈ ಬ್ರೆಡ್ ಸ್ಲೈಸ್ನ ಹಾಲಲ್ಲಿ ಡಿಪ್ ಮಾಡೋಣ. ಹಾಲನ್ನ ಚೆನ್ನಾಗಿ ಹೀರ್ಕೊಂಡ್ಮೇಲೆ ಇದರೊಳಗಡೆ ನಾವು ಆವಾಗಲೇ ರುಬ್ಬಿದ್ವಲ್ಲ, ಅದನ್ನು ಇವಾಗ ಉಂಡೆ ಉಂಡೆಯಾಗಿ ಮಾಡಿ ಬ್ರೆಡ್ ಒಳಗಡೆ ಇಟ್ಟು ಇದನ್ನು ಬೈಂಡ್ ಮಾಡ್ಕೊಳ್ಳೋಣ. ಸೊ ಬ್ರೆಡ್ಡಲ್ಲಿ ಕ್ಲೀನಾಗಿ ಬೈಂಡ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿ ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಿಲ್ಕ್ನ ಉಯ್ದು ಹಿಂಗೆ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಚಿಲ್ಲಾಗಿ ಸರ್ವ್ ಮಾಡಿ. ಇದನ್ನು ನೀವು ಸ್ಟವ್ ಅಂಟಿಸ್ದಿರ ಮಾಡಿದ್ರಿ ಅಂದರೆ ಯಾರೂ ನಂಬೋದೇ ಇಲ್ಲ ರೀ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೆಳಗೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ ಇನ್ನೊಂದು ಇದೇ ಥರನೇ ಸಿಂಪಲ್ ರೆಸಿಪಿ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.